ಬಾರು ಮುದ್ಕ, ನಾನೇನಾದ್ರು ನಿನ್ ಮಗಳನ್ನ ಕರೆದಿದ್ದೇನ? ನಾನೇನ್ ಶೋಕಿಗೆ ಮಾಡ್ತಾ ಇಲ್ಲಮ್ಮ, ಬಿಸ್ನೆಸ್. ಒಂದೊಂದ್ ತಲೆ ಮೇಲೆ ಲಕ್ಷ ಸುರಿದಿದ್ದೀನಿ. ಇದೇ ಲಾಸ್ಟ್ ವಾರ್ನಿಂಗು. ನಿನ್ ಮಗಳಿಗೆ ಹೇಳ್ಬಿಡು, ಸೈಲೆಂಟ್ ಆಗಿದ್ರೆ ಸೇಫು, ಇಲ್ಲಾಂದ್ರೆ ರೇಪೆ. ಏನ್ ಸತ್ಯವಾದ ಸಾವಿತ್ರಿ ಇವಳು. ಏನಮ್ಮ ಇದೆಲ್ಲ? ಅಲ್ಲಪ್ಪ, ಆ ಪಾರ್ಲರ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟೆ. ಇದೆಲ್ಲ ಬೇಕಿತ್ತ ನಮಗೆ? ಹಲೋ ಕಂಟ್ರೋಲ್ ರೂಮ್. ACP ಹರಿಶ್ಚಂದ್ರ ಅವ್ರ ನಂಬರ್ ಕೊಡ್ತೀರಾ? ಎಲ್ಲ ಫೈಲ್ಸ್ ಕರೆಕ್ಟ್ ಇದೆಲ್ಲ? ಇದೆ ಸರ್. ಕೊಡಿ, ಸೈನ್ ಮಾಡ್ತೀನಿ. ಕೊಟ್ಟೆ ಸರ್. ಹಲೋ ಸರ್, ನಾನಿವತ್ತು ಬೆಳಗ್ಗೆ ನಿಮ್ಮನ್ನ ಮೀಟ್ ಮಾಡಿದ್ದೆ. ಅದೇ ಖರ್ಚೀಫು, ಸ್ಟೇಷನ್ನು. ಹೇಳಿ ಸರ್, ನಾನು ಇವತ್ತೊಂದು ಕಂಪ್ಲೇಂಟ್ ಕೊಟ್ಟೆ, ಆದ್ರೆ ಪೊಲೀಸ್ನವರು ಆಕ್ಷನ್ ತಗೊಳ್ಳೋದು ಬಿಟ್ಟು ಪಂಡಿತನಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹೌದು ಸರ್, ಆ ಪಂಡಿತ್ ನಮ್ಮ ಮನೆ ಮೇಲೆ ಕಲ್ಲಿಸ್ತು ವಾರ್ನಿಂಗ್ ಕೊಟ್ಟಿದ್ದಾನೆ. ಬರ್ತೀವಿ ಸರ್. ಯಾಕೋ ಕಂಪ್ಲೇಂಟ್ ಕೊಟ್ಟು ತಪ್ಪು ಮಾಡಿದೆ ಅಂತ ಭಯ ಆಗ್ತಾ ಇದೆ ಸರ್. ಹೆದರ್ಕೋಬೇಡಿ, ನಾನು ನೋಡ್ಕೋತೀನಿ. ನಿಮ್ಮ ಹೆಸರು? ಜ್ಯೋತಿ. ಸರ್ ಸರ್ ಅಣ್ಣ ಉತ್ತರಳ್ಳಿ ಹೋಯ್ತೈತಾ? ಇಲ್ಲವಾ, ಹೋಗುದಿಲ್ಲ. ಹತ್ರ ಬೇಗ. ಯಾಕೋ ಉತ್ತರಳಿಗೆ ಬಸ್ ಇಲ್ಲಂತೆ, ಆಟೋನಾಗೆ ಹೋಗ್ಬೇಕು. ಇಲ್ಲ, 10 ಕಾಲ್ಗೊಂದ್ ಬಸ್ ಐತೆ. ಟೇಮ್ ಆಗ್ಲೇ 10:15. ಬಾ, ಆಟೋನಾಗೆ ಹೋಗೋಣ. ನಾವು ಅಲ್ಲಿಗೆನೆ ಹೋಗ್ಬೇಕು. ಬ್ಯಾಡಪ್ಪ, ನಾ ಬಸ್ಸಿಗೆ ಹೋಯ್ತೀನಿ. Hello, Please come. Judy. What can I do for you? Oh, massage. Go through this, please. ಬಾಡಿ ಮಸಾಜ್ 1500 rupees. ಆಯಿಲ್ ಮಸಾಜ್ 2500 rupees. Try it. Oh my God. What's wrong, sir? I don't care for money, you know. Take this. Ooh, ನೀವು ಸಕ್ಕತ್ ತರ್ಲೆ ಅಂಕಲ್. ಲೇ ಸುಷ್ಮಿತಾ, ದಿಲ್ದಾರ್ ಪಾರ್ಟಿ, ಸರಿಯಾಗಿ ಬ್ಲೇಡ್ ಹಾಕು. ಹಾಯ್ ಹಾಯ್, ಹಲೋ, ಹೌ ಆರ್ ಯು? ಹ್ಯಾವ್ ಅ ಸೀಟ್. ಗರ್ಲ್ಸ್, ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಾ ಇಲ್ಲಿ ಬಂದಿರೋದು ಮಸಾಜ್ ಮಾಡಿಸ್ಕೊಳ್ಳೋದಕ್ಕಲ್ಲ. ಅದ್ ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. Where? ಇಟ್ಸ್ ಜಸ್ಟ್ ಅನ್ ಎಂಟ್ರೆನ್ಸ್ ಆಫ್ ಹೆವೆನ್, ಓಕೆ? AC ಡಿಲಕ್ಸ್ ಸ್ವರ್ಗ ಬೇರೆ ಕಡೆ ಇದೆ. ಆ ಸ್ವರ್ಗದ ರೂಮ್ ನಿಮ್ಮ ಓನರ್ ಸಿಗ್ತಾರಾ? ಅವ್ರು ಯಾಕೀಗ? ಅವ್ರು ಇದ್ರೆ ತರ ನನ್ಗೆ ಮೂಡು ಬರೋದು. ಅಂದ್ರೆ ನಿಮ್ಮನ್ನೆಲ್ಲ ಕರ್ಕೊಂಡು ನಾನು ಪ್ಯಾಲೇಸ್ಗೆ ಹೋಗ್ಬೇಕು ಅಂತಿದ್ದೀನಿ, ಅದಕ್ಕೆ ಪರ್ಮಿಷನ್ ಬೇಕಲ್ಲ. ಎಕ್ಸ್ಕ್ಯೂಸ್ ಮೀ, ಜಗ್ಗುಬಾಯ್, ಯಾವ್ದೋ ಗೂಡ್ ಪಾರ್ಟಿ ಪಾರ್ಸಲ್ ಸರ್ವಿಸ್ ಬೇಕಂತ. ಬಿಡಲ್ಲ. ರೇಟ್ ರೈಸ್ ಮಾಡಿ. ಏನ್ ರೇಟ್ ಜಾಸ್ತಿ ಮಾಡೋದು? ಇಲ್ಲಿ ಬರೋ ಜನ ದುಡ್ಡಿಗೆ ಹೆದರ್ತಾರೆ. ನಮಸ್ಕಾರ ಸರ್. ಹಲೋ. ನೀವಾ? 5 ವರ್ಷದಿಂದ ಜಬ್ಬರ್ ಟ್ರಾವೆಲ್ಸ್ ಮುಂದೆ ತಲೆ ಹಿಡಿತಿದ್ ನನ್ನ ಮಗ ನೀನು. ಇವತ್ತು ಇಂಥ ಏರಿಯಾನಲ್ಲಿ ಇಷ್ಟು ದೊಡ್ಡ ಹೈಟೆಕ್ ಮನೆ ನಡೆಸ್ತಾ ಇದೀಯ ಅಂದ್ರೆ ತುಂಬಾ ಫಾಸ್ಟ್ ಇದೆ ನಿನ್ನ ಲೈಫ್ ನಲ್ಲಿ. ನಾನ್ ಮಗನೇ. ಸರ್ ದಯವಿಟ್ಟು ಬಿಟ್ಬಿಡಿ ಸರ್. ಸರ್ ಪ್ಲೀಸ್ ಸರ್. ಬಿಡೋಣ, ನಡಿಯಮ್ಮ. ಪ್ಲೀಸ್ ಸರ್. ರೀ, ಸೀಸ್ ಮಾಡ್ರಿ ಸರ್. ಓಕೆ ಸರ್. ನಡಿಯಮ್ಮ ನೀನು, ನಡಿ ಮರಿ, ನಡಿ. ಸರ್ 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 ಹೊರಗಡೆ ಬೇಡ, ಒಳಗಡೆ ಕೂತ್ ಮಾತಾಡ ಸರ್. ಕೂರ್ಸಿ ನಡಿ ಮರಿ. ನಡಿ. ಹೋಗಿ ಹೋಗಿ. ನಾನು ಮುತ್ತಾಯಣಿಗೂ ಹೇಳ್ತಾ ಇದ್ದೀನಿ, ನಾನು ಒಳ್ಳೆ ಮನುಷ್ಯ ಅಲ್ಲ. ನಿನ್ ತಾಯಾಣಾಗ್ಲೂ ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಒಳ್ಳೆ ಮನುಷ್ಯ ಅಲ್ಲ. ಸುಮ್ನೆ ನಡಿಯಾ. ಇದನ್ನ ಏನ್ 200-300 ರೂಪಾಯಿ ಲೆವೆಲ್ ಕಾಂಜಿ ಪಿಂಜಿ ರಾಡ್ಜು ಅನ್ಕೊಂಡಿದ್ಯಲ್ಲ? ಮಿನಿಸ್ಟ್ರುಗಳು ಬಂದು ಹೋಗೋ ಜಾಗ, ಐಫೈ ಜನ ರೆಸ್ಟ್ ತಗೊಳ್ಳೋದು ಇಲ್ಲಿ. ಅಷ್ಟೇ ಯಾಕೋ, ನಿನ್ನ ಡಿಪಾರ್ಟ್ಮೆಂಟ್ ನ ಹೈಯರ್ ಅಫಿಷಿಯಲ್ಸ್ ಅವ್ರ ಯೂನಿಫಾರ್ಮ್ ನ ಬಿಚ್ಚಿ ತಗಲಾಕೋದು ನಾನು ಜಡ್ದಿದ್ದೀನಲ್ಲ ಗೂಟ, ಅಲ್ಲಿ ತಿಳ್ಕೊ. ಹಚ್ ಸೇರಿ ಭಯಂಕರ ಹೈ ಲೆವೆಲ್ ನನ್ನ ಮಗ ನೀನು. ನಿನ್ನಂತವನ್ನ ಪೊಲೀಸ್ ಜೀಪ್ ಕರ್ಕೊಂಡೋದ್ರೆ ಅದ್ರ ಮರ್ಯಾದೆ ಏನಾಗುತ್ತೆ? ಒಳಗಡೆ ಏನ್ ಮಾಡ್ತೀನಿ ನೀನು? ಹೆಣ್ಮಕ್ಳು ಬಟ್ಟೆ ಬಿಚ್ತೀಯಲ್ಲ, ಬಿಚ್ಚ ಬಟ್ಟನ. ಏನ ಬಿಚ್ಚ ಬಟ್ಟನ? ವಾಗ ಬಿಚ್ಚ.
ನೋಡು ನೋಡು ಚೆನ್ನಾಗಿರಲ್ಲ ಬಾಳ ನನ್ನ ಮಕ್ಕಳು ಮಜೂರುಗಳಿದ್ದಂಗವರಲ್ಲ. ಲೇಖ ಅಲ್ಲಿಬ್ಬರು ದಾಂಡಿಗರು ನೋಡ್ಬೇಡವಲ್ಲ ಸಾ ಮಜೂರುಗಳಿದ್ದಂಗವ್ರೆ. ನೀನು ಹಂಗಾಸಿ ಹೋಗ, ನಾನು ಹಿಂಗಾಸಿ ಬರ್ತೀನಿ. ಏನಕ್ಕ ಇದು? ಏನಕ್ಕಲೇ? ಚೆಕ್ ಮಾಡಲೇ? ಚೆಕ್ ಮಾಡಿ ಚೆಕ್ ಮಾಡ. ಓ ಎಲ್ಕದ್ದ ಎಲ್ಕದ್ದಲೇ ಎಲ್ಲಿ ಮಾಡ್ತಿದ್ರು ಬಗಳು? ತಿರುಗ್ ಗಿರಿಗ್ ನೋಡಿರ ಓಡಬೇಕು. 1 2 3 ಲೇ ಗೌಡ ಸಾ ಒಳ್ಳೆ ಅಂದಿ ಬಾಡ್ಸಿಕ ಕಡಿಕೆ ಪಡೆಯಲ್ಲ ಗಾಡಿ. ಆಮೇಕಿಂದ ನನ್ನ ಹೆಂಡ್ರು ಕೇಳ್ತಾಳಪ್ಪ, ಅದೆಂತದ್ದು ಶ್ರೀದೇವಿ ಒಳಗಾಕತ್ತಾಳಂತಲ್ಲ, ಅದೇ ಬೇಕು ಅಂತಾಳೆ. ಹ್ಞೂ ಸರ್, ಇವತ್ತು ತಗೊಂಡು ಹೋಗ್ತೀನಿ ಕಡೆ ಇವತ್ತು. ಕಾಲಿಂಗ್ ಕಂಟ್ರೋಲ್ ಓವರ್. ಕಾಲಿಂಗ್ ಕಂಟ್ರೋಲ್ ಓವರ್. ಸಬ್ ಇನ್ಸ್ಪೆಕ್ಟರ್ ಚೆಲುವರಾಜು ಓವರ್. ಕದ್ರೇನಹಳ್ಳಿ ಕ್ರಾಸ್ ಪಕ್ಕದಲ್ಲಿರೋ ಪೊದೆಯಲ್ಲಿ ಶವ ಪತ್ತೆ ಆಗಿದೆ ಓವರ್. ಅಯ್ಯ ಇಲ್ಲೇ ರೌಂಡ್ಸ್ ಅಲ್ಲಿ ಇದೀನಿ, ಕೂಡ್ಲೇ ಅಲ್ಲಿ ಹೋಗ್ತೀನಿ ಓವರ್. ಹೆಣ ಕಾಯ್ದೆ ಆಯ್ತಲ್ಲ ನಮ್ ಬದುಕು. ನಡಿಯಪ್ಪ. ಏನ್ ಕತೆ? ಮೋಸ್ಟ್ಲಿ ನಿನ್ನೆ ರಾತ್ರಿ ಈ ಕೊಲೆ ನಡೆದಿದೆ. ಕೊಲೆ ಮಾಡಿರೋರು ಈ ಕತ್ತು ಮೂಗು ಕಿವಿ ಕುಯ್ದಿರೋದನ್ನ ನೋಡಿದ್ರೆ ಆಭರಣಕ್ಕೋಸ್ಕರ ಈ ಕೊಲೆ ಮಾಡಿದ್ರೆ ಅಂತ ನನ್ಗನ್ನಿಸ್ತಾ ಇದೆ. ಅಯ್ಯೋ, ಚಿನ್ನಾಗಿದ್ಕೊಳಕ್ ಹೋಗಿ ಚಿನ್ನಂತ ನನ್ ಮಗಳು ಬಾಳನ್ನ ಹಾಳು ಮಾಡ್ಬಿಟ್ರಲ್ಲಪ್ಪ. ಅವ್ರು ನಾಶವಾಗಿ ಹೋಯ್ತಾರೆ. ಅವ್ರು ಒಳ್ಳೆ ಸಾಂಬಾರಾಕಿಲ್ಲ. ಆ ಟಿವಿ ಸ್ಟೇಷನ್ ಅವರು ನಿಮ್ ತಾವ ಮಾತಾಡ್ಬೇಕಂತೆ. ಟಿವಿ ಸ್ಟೇಷನ್ ಅವರ ಹಿಡ್ಕೊಳ್ಳಿ. ಸರ್, ಈ ಕೊಲೆ ಬಗ್ಗೆ ನೀವೇನ್ ಹೇಳ್ತೀರಾ? ಅದು ಹೆಂಗೆ ಅಂತಂದ್ರೆ, ಆ ಮೇಲ್ನೋಟಕ್ಕೆ ಕೊಲೆಗಾರ ಆಭರಣಗಳನ್ನ ದೋಚೋದಕ್ಕೋಸ್ಕರ ಕೊಲೆ ಮಾಡಿದ್ರೆ ಅಂತ ಅನಿಸ್ತಾ ಇದೆ. ಆದ್ರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬರೋವರೆಗೂ ನಾವು ಏನು ಹೇಳಕ್ ಆಗೋದಿಲ್ಲ. ಆದ್ರೆ ಕೊಲೆಗಾರ ಸಾಕಷ್ಟು ಸುಳುವುಗಳನ್ನ ಬಿಟ್ಟೋಗಿದ್ದಾನೆ. ಅವನನ್ನ ಕಾನೂನು ಪ್ರಕಾರವಾಗಿ ನಾವು ಹಿಡಿತೀವಿ ಅಂತ ನಾನು ನಮ್ಮ ಇಲಾಖೆ ಪರವಾಗಿ ಹೇಳ್ತಾ ಇದ್ದೀನಿ. ನಾನು ಆಕೆ ಮೇಲೆ ರೇಪ್ ನಡೆದಿರೋದು ನಿಜಾನಾ? ನಮ್ಮ ತಾಯಿ ಸತ್ವದಲ್ಲೂ ಘಟನೆ ನಡೆದ ಸಂದರ್ಭದಲ್ಲಿ ಈ ಸ್ಥಳದಲ್ಲಿ ನಾನು ಇರಲಿಲ್ಲ. ಇವಳಿಗೇನಾದ್ರೂ ಹೆಚ್ಚು ಕಡಿಮೆ ಆಗಿ ಇವಳನ್ನು ಕಳ್ಕೊಂಡ್ಬಿಟ್ರೆ ಮುಂದೆ ಏನಪ್ಪ ಗತಿ? ಯಾಕೆ ಸರ್ ಏನೇನೋ ಯೋಚನೆ ಮಾಡ್ತೀರಾ? ಡೋಂಟ್ ವರಿ, ಏನೂ ಆಗಲ್ಲ. ಶೀಲ್ ಬಿ ಪರ್ಫೆಕ್ಟ್ಲಿ ಆಲ್ ರೈಟ್. ಡಾಕ್ಟರ್, ಕಂಡೀಷನ್ ಹೇಗಿದೆ? ಓ, ಸ್ಟೇಟಸ್ ಆಸ್ತಮ್ಯಾಟಿಕಸ್. ಡೆರಿಫಿಲಿನ್ ಕೊಡಿ. ಓಕೆ ಡಾಕ್ಟರ್. ಪೇಷಂಟ್ ಕಡೆ ಯಾರಿದ್ದಾರೆ? ಆಚೆ ಇದ್ದಾರೆ. ಸರ್ ಧೈರ್ಯವಾಗಿರಿ. ನೀವ್ ಯಾಕೆ ಪೇಷಂಟ್? ಓ ಸರ್, ನೀವಿಲ್ಲಿ? ನೀವು ಅವ್ರನ್ನ ಮತ್ತೆ ಹೇಗಿದ್ದಾರೆ? ನಥಿಂಗ್ ಟು ವರಿ, ಶೀಲ್ ಬಿ ಆಲ್ ರೈಟ್. ನೋಡಿದ್ರಾ, ಈ ಖುಷಿ ಆಯ್ತಾ? ಒಳಗೆ ಹೋಗಿ ಅಣ್ಣವ್ರದ್ದು ಡ್ಯೂಯೆಟ್ ಸಾಂಗ್ ಹಾಡಿ ಅವ್ರನ್ನ ಖುಷಿ ಪಡಿಸಿ. ಹೋಗಿ. ನೀನು ಯಾವಾಗ್ಲೂ ತಮಾಷೆನೆ, ನನಗೆ ಜೀವ ಹೊರಟು. ಡಾಕ್ಟರ್, ಇಸ್ ಎನಿಥಿಂಗ್ ಟು ವರಿ? ಅಂಥದ್ದೇನೂ ಇಲ್ಲ, ಸ್ವಲ್ಪ ಅಸ್ತಮಾ ಇದೆ ಅಷ್ಟೇ. ಡಾಕ್ಟರ್, ತುಂಬಾ ನೊಂದಿರೋ ಜೀವಗಳು. ನಾನ್ ಜ್ಯೋತಿನ ಮಿಸ್ ಮಾಡ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಅವ್ರ ಮಗಳು ಕಳ್ಕೊಂಡ ದುಃಖನ ಅವರಿಬ್ರು ಅನುಭವಿಸ್ತಾ ಇದ್ದಾರೆ. ಒಬ್ರಿಗೊಬ್ರು ಆಸರೆಯಾಗಿ ಆ ನೋವನ್ನ ಮರಿತಾ ಇದ್ದಾರೆ. ಅವ್ರಿಗೇನು ಆಗ್ಬಾರ್ದು. ಜ್ಯೋತಿ ಅಂದ್ರೆ ಯಾರು? ನನ್ನ ಹೆಂಡತಿ. ಸ್ವಲ್ಪ ಹುಷಾರಾಗಿರ್ಬೋದಾಗಿತ್ತ ನೀನು. ಈಗ ಹೇಗಿದ್ದೀರಾ? ನೀವೆಷ್ಟು ತಗೊಳ್ಳಿ, ನಾ ಆಫೀಸ್ ಕಡೆ ಹೋಗಿ ಬರ್ತೀನಿ. ಆಯ್ತಪ್ಪ. ಬರ್ತೀನಿ ಮಾವ. ಸರಿಯಪ್ಪ. ಡಾಕ್ಟರ್, ಪ್ಲೀಸ್ ಟೇಕ್ ಕೇರ್ ಆಫ್. ನಮಸ್ಕಾರ ಸರ್. ಏನ್ರಿ ಚೆಲುವರಾಜು? ಸರ್ 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 ಇದೇನೋ ನೋಡಿ ಸರ್ ಇದನ್ನ ರೀ,
ಅದನ್ನ ನಾನು ನೋಡಕ್ ಕಳ್ಸಿರೋದಲ್ರಿ, ನಿಮ್ಮನ್ನ ಸಸ್ಪೆಂಡ್ ಮಾಡಿರೋ ಆರ್ಡರು. ಅಲ್ಲ ಸರ್, ನನ್ನನ್ನ ಸಸ್ಪೆಂಡು ನನಗೆ ನಂಬಕ್ಕೆ ಆಯ್ತಿಲ್ಲ ಸರ್. ನನಗೂ ಅಷ್ಟೇ ರೀ. ಯಾವ ಕ್ರಿಮಿನಲ್ಸ್ಗೂ ಕಡಿಮೆ ಇಲ್ದ ಹಲ್ಕ ಕೆಲಸ ಮಾಡಿರೋ ನಿಮ್ಮನ್ನ ನಮ್ಮ ಇಲಾಖೆ ಹ್ಯಾಕ್ ಸಹಿಸ್ಕೊಂಡಿತ್ತು ಅನ್ನೋದೇ ಆಶ್ಚರ್ಯ. ಅಲ್ಲ ಸರ್, ನೀವೇನಾರ ಕೊನೆಗೂ ಪ್ರೆಸ್ ಪಬ್ಲಿಕ್ ಒತ್ತಾಯ ಮಾಡಿ ನಮ್ ಕಣ್ಕಸಿದ್ದಾರೆ. ಸಾರ್ ನೀವೇ ಗಂದ್ಬಿಟ್ರೆ ಹಂಗೆ ಸಾ ಏನಾರ ಮಾಡಿ ಸಾ. ರೀ ನಾನೇನ್ರಿ ಮಾಡ್ಲಿ? ನಿಮ್ಮನ್ನ ತೊಡೆ ಮೇಲೆ ಕೂರ್ಸ್ಕೊಂಡು ಮುದ್ದು ಮಾಡೋದಕ್ಕೆ ನಾನು ಫುಡ್ ಮಿನಿಸ್ಟರ್ ಲಿಂಗರಾಜು ಅಲ್ಲ. ಪ್ಲೀಸ್ ಗೆಟ್ ಔಟ್ ಐಸೆ. ಹೋಗ್ರಿ ಹೋಗಿ. ಸರ್ ಮತ್ತೊಮ್ಮೆ ಭೇಟಿ ಆಗ್ತೀನಿ ಸರ್. ಬರ್ತೀನಿ ಸರ್.